ಭಾಗ್ಯಲಕ್ಷ್ಮಿಯರಿಗೆ ಬಂಪರ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಧುಸೂದನ್ ಅವರು ನಮ್ಮ ಜೊತೆ ಇದ್ದಾರೆ. ಮಧುಸೂದನ್ ಅವರೇ, ಈ ಬಾರಿಯ ಈ 5 ಭಾಗ್ಯಗಳು ಪ್ಲಸ್ ಭಾಗ್ಯಗಳು, ಇನ್ನು ಇದು 5 ಮಾತ್ರ ಇಲ್ಲ, ಕಾಂಗ್ರೆಸ್ ಹೇಳಿರೋದು ಇನ್ನೂ ಇದೆ. ಆದರೆ ಮುಖ್ಯವಾಗಿ 5 ಭಾಗ್ಯಗಳನ್ನು, ಗ್ಯಾರಂಟಿಗಳನ್ನು ಕೊಟ್ಟಿದೆ. ಯಾವುದೇ ಷರತ್ತಿಲ್ಲದೆ ಇದನ್ನು ಜಾರಿ ಮಾಡ್ತಾ ಇದೆ. ಇದರ ಹೊರೆ ಎಷ್ಟು ಅನ್ನೋದನ್ನು ನಾವು ಈಗಾಗಲೇ ಬಹಳಷ್ಟು ಬಾರಿ ಚರ್ಚೆ ನಡೆಸಿದ್ವಿ ಸರ್. ನಿಮ್ಮ ಪ್ರಕಾರ ಈ 5 ಗ್ಯಾರಂಟಿ ಭಾಗ್ಯಗಳು ಮತ್ತು ರಾಜ್ಯದ ಆರ್ಥಿಕತೆ ಏನು ಹೇಳ್ತೀರಿ? ಕಾರ್ಯಕ್ರಮ ನಮಸ್ಕಾರ. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಆರ್ಥಿಕ ಶಿಸ್ತಿಗೆ ಮೊದಲಿಂದಲೂ ಹೆಸರುವಾಸಿಯಾಗಿದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಸಂಪನ್ಮೂಲಗಳ ಒಂದು ಕ್ರೋಢೀಕರಣ ಇರ್ಬೋದು ಅಥವಾ ಬಳಕೆ ಇರ್ಬೋದು, ಇದರಲ್ಲಿ ಒಂದು ಶಿಸ್ತನ್ನು ಮೊದಲಿಂದಲೂ ರೂಢಿಸ್ಕೊಂಡಿದೆ. ನಾವು ಕಳೆದ ಬಾರಿ ಇದನ್ನು ನೋಡಿದಾಗ ಸುಮಾರು ಏನು ರಾಜಸ್ವ ಉತ್ಪತ್ತಿ, ರಾಜ್ಯದ ಸ್ವಂತ ರಾಜಸ್ವ ಉತ್ಪತ್ತಿ ಅಂದಾಜು ಮಾಡಿದ್ದಕ್ಕಿಂತ ಸುಮಾರು 30,000 ಕೋಟಿ ಹೆಚ್ಚು ಬಂತು. ಅದೇ ರೀತಿ ಕಳೆದ ಬಾರಿ ರಾಜ್ಯ ಸರ್ಕಾರ ಸಾಲ ಮಾಡಬೇಕು ಅಂತ ಅಂದ್ಕೊಂಡಂಥ 70,000ಕ್ಕೆ ಸುಮಾರು 40,000 ಕೋಟಿಯಷ್ಟು ಮಾತ್ರ ಸಾಲ ಮಾಡಿದೆ. ಅಂದರೆ ನಿಮಗೆ ಅಲ್ಲಿ ಒಂದು 30,000 ಕೋಟಿಯಷ್ಟು ಅಲ್ಲಿ ಆದಾಯ ಹೆಚ್ಚು ಬಂದಿದೆ, ಮತ್ತು ಸಾಲ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಸುಮಾರು ಒಂದು 30,000 ಕೋಟಿ ಕಡಿಮೆ ಆಗಿದೆ. ಅಂದರೆ ಅಷ್ಟು ಅಲ್ಲಿ ಉಳಿತಾಯ ಆಗಿದೆ ಅನ್ನುವಂಥದ್ದು. ಮತ್ತು ಇನ್ನೊಂದು, ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ರೆ ಸುಮಾರು ರಾಜ್ಯದ ಒಟ್ಟು ಆದಾಯ ಸುಮಾರು 21.6 ಲಕ್ಷ ಕೋಟಿ ಇದ್ದದ್ದು ಈ ಬಾರಿಗೆ ಸುಮಾರು 25.6 ಲಕ್ಷ ಕೋಟಿ, ಸುಮಾರು 20% ಹೆಚ್ಚಾಗುವ ಸಂಭವ ಇದೆ. ಅಂದರೆ ರಾಜ್ಯದ ಆದಾಯ ಅಷ್ಟು ಹೆಚ್ಚಾಗೋದ್ರಿಂದ, ಒಟ್ಟು ಉತ್ಪನ್ನ ಹೆಚ್ಚಾಗೋದ್ರಿಂದ ಅದೇ ರೀತಿ ಆದಾಯ ಕೂಡ ಹೆಚ್ಚಾಗ್ತದೆ. ಈಗ ಉದಾಹರಣೆ, ನಾವು ಏಪ್ರಿಲ್ ತಿಂಗಳ ಒಂದನ್ನೇ ನೋಡೋದಾದರೆ, ಈ ಸರ್ಕಾರದ ಈ ವರ್ಷದ ಆರ್ಥಿಕ ವರ್ಷದ ಏಪ್ರಿಲ್ ತಿಂಗಳಲ್ಲೇ ನೋಡೋದಾದರೆ, ರಾಜ್ಯ ಸರ್ಕಾರದ GST ಕಲೆಕ್ಷನ್ ಹೋದ ವರ್ಷ ಸುಮಾರು 4,500 ಕೋಟಿ ಆಗಿತ್ತು. ಈ ವರ್ಷ ಸುಮಾರು ಏಪ್ರಿಲ್ ತಿಂಗಳಲ್ಲಿ 8,300 ಕೋಟಿ ರೂಪಾಯಿ ಆಗಿದೆ. ಅಂದರೆ ಅಷ್ಟರ ಮಟ್ಟಿನ ಆರ್ಥಿಕವಾಗಿ ಸಶಕ್ತವಾಗಿ ದೃಢವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಈ ಒಂದು ನಿಟ್ಟಿನಲ್ಲಿ ಸುಮಾರು ಏನು ಈ ಒಂದು ಗ್ಯಾರಂಟಿಗಳಿಗೆ ಬೇಕಾಗಿರ್ತಕ್ಕಂತಹ ಸುಮಾರು 60,000 ಕೋಟಿ ಏನಿದೆ, ಇದನ್ನು ಹೊಂದಿಸೋದಕ್ಕೆ ಸುಮಾರು ಏನು ಸ್ವಲ್ಪ ಆರ್ಥಿಕ ಶಿಸ್ತಿನಿಂದ ಮತ್ತು ಯಾವುದು ಸಂಪನ್ಮೂಲಗಳ ಕ್ರೋಢೀಕರಣ ಇರ್ಬೋದು, ರಾಜ್ಯ ಸರ್ಕಾರದ ಒಂದು ಟ್ಯಾಕ್ಸ್ನಿಂದ ಇನ್ನೂ ಒಂದು ಸ್ವಲ್ಪ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸಿದಾಗ ಇದನ್ನು ಹೆಚ್ಚು ಮಾಡ್ತಕ್ಕಂಥ ಸಂಭವ ಇದೆ. ಯಾವ ಯಾವ ಮೂಲಗಳಿಂದ ಸಂಪನ್ಮೂಲ ಕ್ರೋಢೀಕರಣ ಆಗಬಹುದು, ಏನೇನು ಆಪ್ಷನ್ಸ್ ಇವೆ ರಾಜ್ಯದ ಮುಂದೆ? ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥದ್ದು ಈಗ GST ಇರೋದ್ರಿಂದ, GSTಯಲ್ಲಿ ನಾವು ದರ ಹೆಚ್ಚಳ ಏನು ಮಾಡ್ಲಿಕ್ಕಾಗೋದಿಲ್ಲ, ಅದು GST ಕೌನ್ಸಿಲ್ಗೆ ಸಂಬಂಧಪಟ್ಟದ್ದು. ಆದರೆ ಎಷ್ಟು ಜನ ಇದ್ದಾರೆ ಕವರ್ ಆಗಿರುವಂತಹ ಬೇಸನ್ನು ಜಾಸ್ತಿ ಮಾಡ್ಬೋದು, ಮತ್ತು ಎಫರ್ಟನ್ನು ಜಾಸ್ತಿ ಮಾಡ್ಬೋದು. ನಾವು ರೇಟನ್ನು ಜಾಸ್ತಿ ಮಾಡೋಕ್ಕಾಗದೇ ಇದ್ರು ಬೇಸ್ ಮತ್ತು ಎಫರ್ಟಿಂದ ಇದನ್ನು ಹೆಚ್ಚು ಮಾಡಲಿಕ್ಕೆ ಸಶಕ್ತವಾಗಿದೆ. ಮತ್ತು ನಮ್ಮ ಇಲಾಖೆ ಏನಿದೆ, ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆ ಏನಿದೆ, ಅದು ತುಂಬ ಸದೃಢವಾಗಿದೆ, ಸಶಕ್ತವಾಗಿದೆ. ಕಂಪ್ಯೂಟರೀಕರಣ ಇರ್ಬೋದು, ಮತ್ತು ಇದರಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಗತಿಯಲ್ಲಿರೋದ್ರಿಂದ ಅದನ್ನು ಏನು 92,000 ಕೋಟಿ ಅಂತ ಏನು ಅಂದಾಜು ಮಾಡಲಾಗಿದೆ, ಅದನ್ನು ಖಂಡಿತವಾಗಿ ಅದನ್ನು ಮೀರ್ತಕ್ಕಂಥ ಒಂದು ಸಂಭವ ಇದೆ. ಈಗ ನಾವು ಏಪ್ರಿಲ್ ತಿಂಗಳ ಒಂದನ್ನೇ ನೋಡಿದ್ರು ಕೂಡ ಇದು 1 ಲಕ್ಷ ಕೋಟಿಯನ್ನು ಮೀರ್ತಕ್ಕಂಥ ಸುಲಭ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ಮಂಡಿಸ್ತಕ್ಕಂಥ ಬಜೆಟ್ನಲ್ಲಿ ಬಹುಶಃ ಅದು 1,10,00,000 ಕೋಟಿ ತನಕ ತಗೊಂಡು ಹೋಗುವಂತಹ ಸಂಭವ ಇದೆ. ಸರ್, ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ನಿಮ್ಮ ಮುಂದೆ ಹೇಳ್ತೀನಿ. ಬಿಜೆಪಿ ಹೇಳ್ತಾ ಇದೆ ರಾಜ್ಯವನ್ನ ಆರ್ಥಿಕ ದಿವಾಳಿಗೆ ತಗೊಂಡು ಹೋಗ್ಬಿಡ್ತಾರೆ ಇವರು, ಶ್ರೀಲಂಕಾದ ಪರಿಸ್ಥಿತಿ ಒಂದು ದಿನ ಬರುತ್ತೆ ಅನ್ನೋದು ಒಂದು ಸ್ಟೇಟ್ಮೆಂಟ್, ಬಿಜೆಪಿಯ ಸ್ಟೇಟ್ಮೆಂಟ್. ಇದರ ಜೊತೆಗೆ ಹೌದು, ಇಂಥದ್ದೊಂದು ಡಿಸ್ಕಷನ್ ಆಲ್ ಟೈಮ್ ಬರುತ್ತೆ. ಫ್ರೀ ಬೀಸ್ ಅಂತ ಬಂದಾಗೆಲ್ಲ ನಾವು ಶ್ರೀಲಂಕಾನ ಎಕ್ಸಾಂಪಲ್ ಆಗಿ ಕೊಡ್ತೀವಿ, ವೆನೆಜುವೆಲಾನ ಎಕ್ಸಾಂಪಲ್ ಆಗಿ ಕೊಡ್ತೀವಿ. ಆರ್ಥಿಕ ದಿವಾಳಿತನ ಅಥವಾ ಈ ರೀತಿಯ ಫ್ರೀ ಬೀಸ್ನಿಂದ ಆರ್ಥಿಕತೆ ಮೇಲಾಗೋ ಪರಿಣಾಮಗಳೇನು, ಒಂದು ವೇಳೆ ಆರ್ಥಿಕತೆಯನ್ನು ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂದರೆ? ಆರ್ಥಿಕತೆಯನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅಂತಂದರೆ ಬಡ್ಡಿ ಕಟ್ಟುವಂಥದ್ದು ಜಾಸ್ತಿ ಆಗ್ತದೆ, ಅದು ಸಮಸ್ಯೆಯಾಗಿ ಒಂದು ಸಾಲದ ಸುಳಿಗೆ ಸಿಕ್ಕುವಂಥ ಸಂಭವ ಇದೆ. ಆದರೆ ನಾವು ನೋಡ್ಬೋದು, ಇವತ್ತಿನ ದಿವಸ ರಾಜ್ಯ ಸರ್ಕಾರ ಕಟ್ತಾ ಇರ್ತಕ್ಕಂಥ ಬಡ್ಡಿ ಸುಮಾರು 35,000 ಕೋಟಿ ಇದೆ. ಇದು ಈಗ ಒಂದು ಪಕ್ಷ ಸಾಲ ಹೆಚ್ಚಾಯಿತು ಅಂದರೂ ಕೂಡ ಇದು ಇನ್ನೂ ಒಂದು 10,000 ಕೋಟಿ ತನಕ ಹೆಚ್ಚಾಗ್ಬೋದು.
ನಾನು ಆಗಲೇ ಹೇಳಿದೆ, ರಾಜ್ಯದ ಆಂತರಿಕ ಉತ್ಪನ್ನ 20% ಹೆಚ್ಚಾಗಿದೆ. ಅದರಂತೆ ಆಂತರಿಕ ಉತ್ಪನ್ನದಂತೆಯೇ ನಿಮಗೆ 3% ವರೆಗೂ ಆ ಒಂದು ಲಿಮಿಟ್ ಇರೋದ್ರಿಂದ ಸುಮಾರು ನಿಮಗೆ ಆ ಹೆಚ್ಚಳದಿಂದ ಕಳೆದ ವರ್ಷಕ್ಕೆ ಹೋಲಿಸಿದಂತೆ ಸುಮಾರು 15,000 ಕೋಟಿಯಷ್ಟು ಹೆಚ್ಚು ಸಾಲ ಮಾಡೋದಕ್ಕೆ ಅವಕಾಶ ಇದೆ. ಆ ಒಂದು ದೃಷ್ಟಿಯಿಂದ ಇದು ಆರ್ಥಿಕ ಶಿಸ್ತಿನ ಮಿತಿಯಲ್ಲೇನೆ ಈ ಒಂದು 10-15,000 ಕೋಟಿಯಷ್ಟು ಹೆಚ್ಚು ಬಳ್ಳ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಮತ್ತೆ ರಾಜ್ಯ ಸರ್ಕಾರ ತೆರಿಗೆ ರೂಪದಲ್ಲಿ ಅಂದ್ರೆ ಯಾವುದು ಪೆಟ್ರೋಲ್ ಇರ್ಬೋದು, ಮತ್ತೆ ಕಮರ್ಷಿಯಲ್ ಎಲೆಕ್ಟ್ರಿಸಿಟಿ ಇದಕ್ಕೆ ಇರ್ಬೋದು, ಮತ್ತು ಮೋಟಾರ್ ವೆಹಿಕಲ್ಸ್ ಇರ್ಬೋದು, ಇವೆಲ್ಲದರಿಂದೆಲ್ಲ ಕ್ರೋಢೀಕರಣ ಮಾಡಿದ್ರೆ ಇನ್ನೊಂದು ಸಲೀಸಾಗಿ 15,000 ಕೋಟಿಯಷ್ಟು ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡ್ಬೋದು. ಇದೆಲ್ಲ ಮತ್ತೆ ಈಗ ತೆರಿಗೆ ಒಂದು ಕ್ರೋಢೀಕರಣ ರಾಜ್ಯದಲ್ಲೇ ಅಷ್ಟೇ ಅಲ್ಲ, ಇಡೀ ದಕ್ಷಿಣ ಭಾರತದಲ್ಲಿ ಚೆನ್ನಾಗಿ ಆಗ್ತಾ ಇದೆ. ಇದರಿಂದ ನಮಗೆ ಕೇಂದ್ರದಿಂದ ಬರ್ತಕ್ಕಂಥ ರಾಜ್ಯದ ತೆರಿಗೆಯ ಪಾಲು ಕಳೆದ ಬಾರಿಗೂ ಅಷ್ಟೇನೆ ಅಂದಾಜು ಮಾಡಿದಕ್ಕಿಂತ ಸುಮಾರು 12,000 ಕೋಟಿ ಜಾಸ್ತಿ ಬಂದಿತ್ತು. ಈ ಬಾರಿ ಕೂಡ ಅದೇ ರೀತಿ ಜಾಸ್ತಿ ಆಗುವ ಸಂಭವ ಇದೆ. ಆ ರೀತಿಯಲ್ಲಿ ನೋಡಿಕೊಂಡಾಗ ಸುಮಾರು ಎಲ್ಲದನ್ನು ಸೇರಿಸಿ ಸುಮಾರು ಒಂದು 35-40,000 ಕೋಟಿ ಸಲೀಸಾಗಿ ಅದು ಸಿಗುವಂತ ಇದೆ. ಸದ್ಯಕ್ಕೆ ರಾಜ್ಯದಲ್ಲಿ ಟೆನ್ಷನ್ ಇಲ್ಲ ಅಂತ ಹೇಳ್ತೀರಿ. ಈ ಒಂದು ಗ್ಯಾರಂಟಿಯನ್ನು ಸುಮಾರು 60,000 ಕೋಟಿವರೆಗೆ ಮಾಡೋದಕ್ಕೆ ಇರುವಂತಹ ಆರ್ಥಿಕ ಶಿಸ್ತಿನ ಒಂದು ಇದನ್ನ ನೋಡಿದಾಗ ಯಾವುದೇ ಸಮಸ್ಯೆ ಇಲ್ಲದೆ ಮಾಡಬಹುದು ಅಂತ ಅನ್ನುವಂಥದ್ದು ಸ್ಪಷ್ಟ ಚಿತ್ರಣ ಆಗ್ತಾ ಇದೆ. ಎಸ್ ಹಾಗಾದ್ರೆ ಅಶ್ವಿನಿ ಅವರೇ, ಬ್ರೇಕ್ನ ಸಂದರ್ಭದಲ್ಲಿ ಸೋರ್ಸ್ ಏನಿರುತ್ತೆ ರಾಜ್ಯದಲ್ಲಿ ಈ ಎಲ್ಲ ಗ್ಯಾರಂಟಿಗಳನ್ನು ಕೊಡೋದಕ್ಕೆ ಅನ್ನೋ ಒಂದು ಚರ್ಚೆ, ಸಣ್ಣದೊಂದು ಚರ್ಚೆ ಆಯಿತು ಬ್ರೇಕ್ ಟೈಮಲ್ಲಿ. ಈಗ ಮಧುಸೂದನ್ ಅವರು ಒಂದಷ್ಟು ಡೇಟಾಗಳನ್ನು ಕೊಟ್ಟರು. ಇಲ್ಲಿ ಕಮರ್ಷಿಯಲ್ ಟ್ಯಾಕ್ಸಿಂದ ಇಷ್ಟು ತಗೋಬಹುದು ಅಥವಾ ಬೇರೆ ತೆರಿಗೆಗಳಿಂದ ಇಷ್ಟು ತಗೊಳ್ಬಹುದು, ಆಮೇಲೆ ಆರ್ಥಿಕವಾಗಿ ರಾಜ್ಯ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ. ಸೊ BJPಗೆ ಇವಾಗ ಒಂಚೂರು ರಿಲ್ಯಾಕ್ಸ್ ಮೋಡ, ಹಾಗಾದರೆ ಓಕೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ, ಕಾಂಗ್ರೆಸ್ ಮ್ಯಾನೇಜ್ ಮಾಡುತ್ತೆ, ಕ್ಯಾಲ್ಕುಲೇಷನ್ ಸರಿ ಇದೆ ಅಂತ ಅನ್ನಿಸ್ತಿದೆಯಾ ಈಗ ನಿಮಗೆ ಮಧುಸೂದನ್ ಅವ್ರ ಮಾತು ಕೇಳಿದಾಗ? ಇಲ್ಲ ನೋಡಿ, ನಾನು ಇವಾಗ ಅದನ್ನೇ ಹೇಳ್ತಾ ಇರೋದು, ಒಂದು ಮಹಿಳೆ ಆಗಿ ಯಾವುದೇ ಪಕ್ಷ ಇರ್ಬೋದು, ಒಂದು ಮಹಿಳೆ ಆಗಿ ಸಂತೋಷ ಇದೆ. ಮಹಿಳೆಯರಿಗೆ ಏನೋ ಮಾಡಿದ್ದಾರೆ 2,000, ಬಟ್ 2,000ದಿಂದಾನೇ ಎಲ್ಲಾನು ಅಲ್ಲ, ಇದು ಒಂದಿದೆ. ಬಟ್ ಕೊಡಕ್ಕೆ ಮುಂದಾಗಿದ್ದಾರೆ, ವಿ ಅಪ್ರಿಷಿಯೇಟ್ ದಟ್. ಬಟ್ ಅದನ್ನ ತತ್ಕ್ಷಣದಿಂದ ಕೊಡಬೇಕು. ಅದನ್ನ ಅವತ್ತು ಆಗಸ್ಟಿಂದ ಕೊಡ್ತೀವಿ. ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಓಪನ್ ಮಾಡಿಸ್ಬೇಕು. ಮೋದಿ ಅವರು ಬಂದಾಗಲೇ ಬ್ಯಾಂಕ್ ಅಕೌಂಟ್ಸ್ನ ಸಿದ್ದರಾಮಯ್ಯನವರೇ ಲೇವಡಿ ಮಾಡಿದ್ರು ಮೋದಿಯವ್ರನ್ನ. ಮೋದಿಜಿ ಅವರ ಸರ್ಕಾರದ ಸಾಧನೆ ಅಂತಂದ್ರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸೋದು ಅಂತ. ಈಗ ಇಡೀ ದೇಶದಲ್ಲಿ 47.8 ಕೋಟಿ ಜನ್ಧನ್ ಬ್ಯಾಂಕ್ ಅಕೌಂಟ್ಸ್ ಇದೆ. ಮತ್ತೆ ನೀವು ಹೊಸದಾಗಿ ಅಕೌಂಟ್ ಇದಕ್ಕೋಸ್ಕರ ಓಪನ್ ಮಾಡಿಸಿ ಹೊರೆ ಮಾಡೋದು ಜನರಿಗೆ. ಇರೋಂಥ ಜನಧನ್ ಅಕೌಂಟ್ಸ್ ಇರೋದೇ ಬಡವರಿಗಾಗಿ ಅಂತ ಮಾಡಿರೋವಂಥದ್ದು. ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಟೈಮ್ ಯಾಕೆ ಬೇಕು? ಆಗಸ್ಟ್ವರೆಗೂ ತಗೊಳ್ಳಿ ಲೆಕ್ಕ. ಹೊಸದಾಗಿ ಜನ್ಧನ್ ಅಕೌಂಟ್ಸ್ ಮಾಡಿಸ್ಬಿಟ್ಟು ಇಮಿಡಿಯೇಟ್ ಎಫೆಕ್ಟ್ ಇಂದ ಕೊಡಿ, ನಾಳೆಯಿಂದಾನೆ ಕೊಡಿ, ಇವತ್ತಿಂದಾನೆ ಕೊಡಿ ಅಂತ ನಾನು ಕೇಳೋವಂಥದ್ದು. ಬಿಕಾಸ್ ಇದಕ್ಕೋಸ್ಕರ ಮತ್ತೆ ಮಹಿಳೆಯರಿಗೆ ಹೊರೆ ಆಗಿ ಮತ್ತೆ ಒಂದು ಹೊಸ ಅಕೌಂಟ್, ಆಲ್ರೆಡಿ ಎಕ್ಸಿಸ್ಟಿಂಗ್ ಅಕೌಂಟ್ಸ್ ಇದೆ, ಅದನ್ನ ನೋಡ್ಬಿಟ್ಟು ಇಮಿಡಿಯೇಟ್ ಎಫೆಕ್ಟ್ ಇಂದ ತಗೊಂಬನ್ನಿ. ಈಗ ಜೂನ್ ಟು ಜುಲೈ 15th ಅಪ್ಲಿಕೇಶನ್ಸ್ ಇನ್ವೈಟ್ ಮಾಡ್ತೀವಿ. ಜುಲೈ 15th to ಆಗಸ್ಟ್ 15th ನಾವು ಪರಿಷ್ಕರಣೆ ಮಾಡ್ತೀವಿ. ಅದು ಮತ್ತೆ 1 ತಿಂಗಳು ಇನ್ನ ಎಲ್ಲರೂ ಮಾಡಿಲ್ಲ, ಇನ್ನ 1 ತಿಂಗಳು ಎಕ್ಸ್ಟ್ರಾ ನಾವು ತಗೊಳ್ತೀವಿ, ಇನ್ನ ಅದನ್ನ ಎಕ್ಸ್ಟೆಂಡ್ ಮಾಡ್ತೀವಿ ಡೇಟ್ನ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಸೆಪ್ಟೆಂಬರ್ ಬರುತ್ತೆ. ಮಹಿಳೆಯರು 1,000 ಬಿಡಿ, ₹2 ಕೂಡ ನೋಡಕ್ಕಾಗಲ್ಲ. ಒಂದು ವ್ಯವಸ್ಥೆ ಜಾರಿ ಆಗಬೇಕು ಅಂತ ಹೇಳಿದ್ರೆ, ಅಥವಾ ಒಂದು ಯಾವುದೋ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ಅದರದೇ ಒಂದಷ್ಟು ಕ್ರೈಟೀರಿಯಾಗಳಿರುತ್ತೆ, ಅದರದೇ ಒಂದಷ್ಟು ಮಾಡಬೇಕಾಗತ್ತೆ. ಹೌದು ಭಾವನಾ, ವೆನ್ ಯು ಆಲ್ರೆಡಿ ಹ್ಯಾವ್ ಇಟ್, ಇರೋಂಥ ಅಕೌಂಟ್ಸ್ಗೆ ಕೊಡ್ತಾ ಹೋಗಿ ಸ್ಟಾರ್ಟ್ ಮಾಡಿ ಮಹಿಳೆಯರಿಗೆ ಒಂದು ಭರವಸೆ ಮೂಡುತ್ತೆ. ಈಗ ಆಗಸ್ಟ್ ವರೆಗೂ ಅದನ್ನೇನಕ್ಕೆ ತಳ್ತೀರಾ? ಒನ್ ಸ್ಮಾಲ್ ಥಿಂಗ್ ಇವಾಗ ನಮ್ಮ ಸರ್ ಹೇಳ್ತಾ ಇದ್ರು, ಏನದು ನಮ್ಮ ಇಡೀ ರಾಜ್ಯದ ಇದು ಸಾಲ ನಾವು ಬಡ್ಡಿ ಕಟ್ತಾ ಇರೋವಂಥದ್ದು, ಇವತ್ತಿಗೆ ನಾವು 33,000 ಕೋಟಿ ರೂಪಾಯಿ ರಾಜ್ಯದ್ದು ಸಾಲಕ್ಕೆ ಬಡ್ಡಿ ಕಟ್ತಾ ಇರೋವಂಥದ್ದು. ಮತ್ತೆ 23-24 ಮಾರ್ಚ್ 31 ಈ ಇಯರ್ ಎಂಡಿಂಗ್ಗೆ 5,64,896 ಕೋಟಿ ರಾಜ್ಯದ ಸಾಲ ಆಯ್ತಾ. ಸೊ ಇವಾಗ ಇವ್ರು ಮಾಡಿರೋಂಥ ಯೋಜನೆಗಳನ್ನ ಒಂದೇ ಪ್ರಶ್ನೆ, ಇಟ್ಸ್ ಡೈರೆಕ್ಟ್. ಇವ್ರು ಮಾಡಿರೋಂಥದ್ದಕ್ಕೆ ಇವಾಗ ನೆಕ್ಸ್ಟ್ 60,000 ಕೋಟಿ ಏನ್ ಬೇಕಾಗತ್ತೆ, 75,000 ಕೋಟಿ ಏನ್ ಬೇಕಾಗತ್ತೆ, ಎಲ್ಲ ಇದನ್ನ ತಗೊಂಡ್ ಬರೋದಕ್ಕೆ. ಸೊ ಅದು ಆಡ್ ಆನ್ ಆಗಿ ಅದ್ರದ್ದು ಬಡ್ಡಿ ಹೆಚ್ಚಾಗಿ ಆಯ್ತಾ, ಕೊನೆಗೆ ಅಟ್ ದ ಎಂಡ್ ಆಫ್ 5 years
ಆಲ್ಮೋಸ್ಟ್ ನಾವು ಬಡ್ಡಿ ಕಟ್ಟೋದು ಇವತ್ತು ಕಟ್ತಾ ಇರೋದು 33 crores ನಾವು 1000 crores ನಾವು 5 ವರ್ಷ ಆದ್ಮೇಲೆ ಈ ಯೋಜನೆಗಳಿಂದ ಕಟ್ಟೋ ಅಂತದ್ದು ಎಷ್ಟು ಗೊತ್ತಾ ಭಾವನಾ ಅವರೇ 1,10,000 ಕೋಟಿ ಬರೀ ಬಡ್ಡಿ ಕಟ್ತೀವಿ. ಅಂಡ್ ಸಾಲ ಎಷ್ಟಾಗಿರುತ್ತೆ ಗೊತ್ತಾ 17,20,000 ಕೋಟಿ ರೂಪಾಯಿ ಬರೀ ರಾಜ್ಯದ ಮೇಲೆ ಸಾಲ ಆಗಿರುತ್ತೆ ಭಾವನಾ ಅವರೇ. ನಾನು ಅದಕ್ಕೆ ಅಕೌಂಟಬಿಲಿಟಿ ಕೊಡಿ, ನಮ್ಗೆ ಇವಾಗ ಹೊರೆ ಮಾಡ್ಬಿಡಿ. ಬೇರೆ ಯಾರು ಸ್ಲ್ಯಾಬ್ ಟ್ಯಾಕ್ಸ್ ಪೇಯರ್ಸ್ ಇದಾರೆ ನೀವು ಕಂಡೀಷನ್ಸ್ ಅಪ್ಲೈ ಇಲ್ಲ ಅಂತ ಹೇಳಿದ್ರಿ. ಸೊ ವಿತೌಟ್ ಎನಿ ಕಂಡೀಷನ್ಸ್ ಯು ಗಿವ್ ಇಟ್ ಅಂಡ್ ಗಿವ್ ಇಟ್ ರೈಟ್ at this moment, don't delay it up to August. ಅದೊಂದೇ ಆಗ್ರಹ. ಕವಿತಾ ರೆಡ್ಡಿ ನನಗೆ ಅದು ಬಿಜೆಪಿ ಅವರು ಈ ಒಂದು ಪೆಟ್ಟಿನೆಸ್ ಇಂದ ಮೇಲೆ ಬರಬೇಕು ಆಯ್ತಾ. ಈಗ 2-3 ಉದಾಹರಣೆ ಕೊಡ್ತೀನಿ. ಈಗ ಇವ್ರು ಮೇಡಮ್ ಅವರು ಸಾಲ ಜಾಸ್ತಿ ಆಗುತ್ತೆ, ಸಾಲದ ಹೊರೆ ಜಾಸ್ತಿ ಆಗುತ್ತೆ ಅಂತ ಇವ್ರು ಗುಜರಾತ್ ಮಾಡೆಲ್ ಪ್ರಮೋಟ್ ಮಾಡಿದ್ರೆ 2014 ಗುಜರಾತಿನ ಸಾಲ ಎಷ್ಟಿದೆ ಅಂತ ಒಂದ್ಸಲಿ ಅವರು ಪರಿಶೀಲನೆ ಮಾಡಬೇಕು. ಅವರು ನಂಬರ್ಸ್ ಹೇಳ್ತಾರೆ, ನಾನು ನಂಬರ್ಸ್ ಹೇಳೋಕೆ ಶುರು ಮಾಡಿದ್ರೆ ಅವ್ರು ಆಡ್ತಾ ಇರುವಂಥ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಇವರು ಆಡಳಿತ ಬಹಳ ವರ್ಷಗಳಿಂದ ಇತ್ತು ಅದನ್ನ ಬಟ ಬಯಲಾಗುತ್ತೆ. ನೀವು ಅಲಿಗೇಷನ್ ಮಾಡಿದ್ರೆ ಅದಕ್ಕೆ ಹೇಳ್ತಾ ಗುಜರಾತಿನ ಮಾಡೆಲ್ ತಗೊಂಡ್ಬರ್ತಿದ್ರೆ ಗುಜರಾತ್ ನಲ್ಲಿ ಎಷ್ಟು ಇವತ್ತು ಸಹ ಎಷ್ಟು ಸಾಲ ಇದೆ ಅಂತ ಒಂದ್ಸಲಿ ನೀವು ಪರಿಶೀಲನೆ ಮಾಡಿ ನಂಬರ್ಸ್ ಮಾತಾಡೋದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಒಂದು ಇವಾಗ ಇವ್ರು ಹೇಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ನಮ್ದು ಕನ್ಸ್ಯೂಮರ್ ಬೇಸ್ಡ್ ಎಕಾನಮಿ. ಮೇಡಮ್ ಅವರು ಪ್ರತಿಭಾ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ನಮ್ದು ಕನ್ಸ್ಯೂಮರ್ ಬೇಸ್ಡ್ ಎಕಾನಮಿ. ನಮ್ಮ ಕೈಲಿ ದುಡ್ಡಿದ್ದಷ್ಟು ಬಡವ್ರ ಕೈಲಿ ಅಥವಾ ಮಿಡಲ್ ಕ್ಲಾಸ್ ಕೈಲಿ ದುಡ್ಡಿದ್ದಷ್ಟು ಅದನ್ನ ಇನ್ವೆಸ್ಟ್ ಮಾಡ್ತೀವಿ. ಯಾವ್ದಾದ್ರು ಒಂದು ಮಿಕ್ಸಿ ತಗೊಳೋದಕ್ಕೋ, ಒಂದು ಕುಕ್ಕರ್ ತಗೊಳೋದಕ್ಕೋ, ಒಂದು ಮೊಬೈಲ್ ತಗೊಳೋದಕ್ಕೋ, ಒಂದು ಬೈಕ್ ತಗೊಳೋದಕ್ಕೋ ಅದು ಎಲ್ಲಿ ಹೋಗುತ್ತೆ ವಾಪಸ್ ಎಕನಾಮಿಕ್ ಬಂದೇ ಬರುತ್ತೆ. ಸೊ ಎಷ್ಟು ಜನರ ಕೈಯಲ್ಲಿ ದುಡ್ಡಿರುತ್ತೋ ದ ಮೋರ್ ಮನಿ ಆನ್ ಇನ್ ದ ಹ್ಯಾಂಡ್ಸ್ ಆಫ್ ದ ಪೀಪಲ್ ದ ಬೆಟರ್ ದ ಎಕಾನಮಿ. ಇದು ಯಾರೂ ಇದನ್ನ ಕಡೆಗಣಿಸೋಕ್ಕಾಗಲ್ಲ ಬಿಕಾಸ್ ಇಂಡಿಯಾ ಇಸ್ ಅ ಕನ್ಸ್ಯೂಮರ್ ಬೇಸ್ಡ್ ಎಕಾನಮಿ. ಒಂದು ಇವರು ಪದೇ ಪದೇ ಶ್ರೀಲಂಕಾ ವೆನಿಜುವೆಲಾ ಬಗ್ಗೆ ಹೇಳ್ತಾರೆ. ಶ್ರೀಲಂಕಾ ವೆನಿಜುವೆಲಾ ಫೇಲ್ಯೂರ್ಸ್ಗೆ ಬಹಳಷ್ಟು ಬೇರೆ ರೀಸನ್ಸ್ ಇದೆ. ಒಂದು ವೆನಿಜುವೆಲಾ ವರ್ ಎಕ್ಸ್ಟ್ರೀಮ್ಲಿ ಡಿಪೆಂಡೆಂಟ್ ಆನ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಸೋರ್ಸ್ ಆಫ್ ಇದು ರೆವಿನ್ಯೂ. ಸೆಕೆಂಡ್ ಅಲ್ಲಿ ಮಿಸ್ ಮ್ಯಾನೇಜ್ಮೆಂಟ್ ಆಯ್ತು, ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಯ್ತು. ಸೋ ಇಸ್ ಇನ್ ಶ್ರೀಲಂಕಾ. ಸೊ ಶ್ರೀಲಂಕಾಗೆ ವೆನಿಜುವೆಲಾಗೆ ನಮ್ಮ ದೇಶನ ಕಂಪೇರ್ ಮಾಡ್ಕೊಳ್ಳೋದು ಐ ಥಿಂಕ್ ನಮ್ಮ ದಡ್ಡತನ, ನನ್ನ ಮೂರ್ಖತನ ಅಂತ ನಾನು ಹೇಳಿಕೆ ಬಯಸ್ತೇನೆ. ಮತ್ತೆ ಬಹಳ ಮುಖ್ಯವಾಗಿ ನಾವು ಏನ್ ಹೇಳ್ಕೊಂಡು ಬರ್ತಾ ಇದೀವಿ ಅಂದ್ರೆ ಒಂದು ರಾಜ್ಯದಲ್ಲಿ ಈಗಾಗಲೇ ಪ್ರೈಸ್ ರೈಸ್ ಜಾಸ್ತಿ ಇದೆ. ಪ್ರೈಸ್ ರೈಸ್ ಎಲ್ಲ ಕಡೆನೂ ಎಲ್ಲರಿಗೂ ತಟ್ಟಿದೆ. ಅದು ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಮಿಡಲ್ ಕ್ಲಾಸ್ ಎಲ್ಲರಿಗೂ ತಟ್ಟಿದೆ. ಸ್ವಲ್ಪ ಅನುಕೂಲ ಮಾಡಿಕೊಟ್ಟಷ್ಟು ಅವ್ರಿಗೊಂದು ಸಬಲೀಕರಣ ಆಗುತ್ತೆ. ಮಹಿಳೆಯರಿಗೆ ಯಾಕೆ ಮಾಡ್ತಾ ಇದ್ದೀವಿ ನೀವು ಅಂದರೆ ನಾವು ಹೆಚ್ಚು ಈಗ ಹೇಳಿದ್ರು ಮೇಡಮ್ ಅವರು ಹೇಳಿದ್ರು ಆ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ವರ್ಕರ್ಸ್ಗೆ ಫ್ರೀ ಪಾಸ್ ಕೊಡಬೇಕು ಅಂತ 2014 ಡಿಸ್ಕಷನ್ ಆಗಿತ್ತು, ಆಗಲಿಲ್ಲ ಅದು. ಸೊ ಇವತ್ತವರು ಓಡಾಡ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಸೊ ನಾವು ಪ್ರೊಡಕ್ಟಿವಿಟಿನೂ ನೋಡ್ಬೇಕಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ಯಾರೋ ಒಂದು ಮನೆ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ಅಂತ ಇಟ್ಕೊಳ್ಳಿ, ಅವರು ಬಸ್ಸಿಂದ ಬೊಮ್ಮನಹಳ್ಳಿಯಿಂದ ನನಗೆ HSR ಲೇಔಟ್ಗೆ ಬರಬೇಕು ಅಂದ್ರೆ ಬಸ್ ನಲ್ಲಿ ಬರೋದ್ರಿಂದ ಅವ್ರಿಗೆ ಟೈಮ್ ವೇಸ್ಟ್ ಆಗೋದಿಲ್ಲ. ಒಂದು ಮನೆ ಮಾಡೋ ಬದಲು 3 ಮನೆ ಮಾಡ್ತಾರೆ. ಸೊ ದೇರ್ ಪ್ರೊಡಕ್ಟಿವಿಟಿ ಆಲ್ಸೋ ವಿಲ್ ಇಂಪ್ರೂವ್. ಸೊ ನಾವು ಬರೀ ಒಂದು ಆಂಗಲ್ ನಲ್ಲಿ ದುಡ್ಡು ಹೋಗ್ತಾ ಇದೆ ಸರ್ಕಾರದಿಂದ, ಟ್ಯಾಕ್ಸ್ ಪೇಯರ್ಸ್ ದುಡ್ಡು ವೇಸ್ಟ್ ಆಗ್ತಾ ಇದೆ ಅಂತ ನೋಡ್ಬೇಡಿ. ಅದೇ ಟ್ಯಾಕ್ಸ್ ಪೇಯರ್ಸ್ ಇಂದ ಎಷ್ಟು ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಇದೆ, ಎಷ್ಟು ಅಮೌಂಟ್ ಅಂದ್ರೆ ಎಷ್ಟು ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಆಗೋದ್ರಿಂದ ಯಾವ ತರ ಮತ್ತೆ ವಾಪಸ್ಸು ನಮ್ಮ ಒಂದು ಇದು ಮಾರ್ಕೆಟ್ಗೆ ಅದೇ ಫಂಡ್ ಮನಿ ಬರ್ತಾ ಇದೆ. ಈಗ ನಮ್ಮ ಎಕನಾಮಿ ಇಂಪ್ರೂವ್ ಆದಷ್ಟು ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಜಾಬ್ಸ್ ಕ್ರಿಯೇಟ್ ಆದಾಗ ಯಾರಿಗೆ ಅನುಕೂಲ ಆಗುತ್ತೆ? ಸರ್ಕಾರಕ್ಕೆ ಅನುಕೂಲ ಆಗುತ್ತೆ, ಮತ್ತೆ ಸರ್ಕಾರದ ಟ್ಯಾಕ್ಸೇಷನ್ ಇಂಪ್ರೂವ್ ಆಗುತ್ತೆ. ಈಗ ಟ್ಯಾಕ್ಸೇಷನ್ ಪ್ರೊಸೆಸ್ ನಲ್ಲಿ ಮೇಡಮ್ ಅವ್ರು ಹೇಳಿದ್ರು 5,00,000 ಕೋಟಿ ಅಂತ ಹೇಳ್ಬಿಟ್ಟು ಇವ್ರು ಹೇಳಿದ್ರು ಇಷ್ಟು ನಮ್ದು ಇದು ಏನು ಸಾಲ ಇದೆ ಅಂತ. ಅದರಲ್ಲಿ 50% ಸಾಲ ಮಾಡಿರೋದು ಬೊಮ್ಮಾಯಿ ಸರ್ಕಾರನೇ. ಅದನ್ನು ಅವ್ರು ಜ್ಞಾಪಕ ಮಾಡ್ಕೊಬೇಕು. ಮೋದಿ ಅವರು ಬರೋಕ್ ಮುಂಚೆ ನಮ್ದು 53 lakh crore ನಮ್ಮ ಒಂದು ದೇಶದ ಸಾಲ ಇತ್ತು. ಇವತ್ತೆಷ್ಟಿದೆ? 115 lakh crores ಇವತ್ತು ಸಾಲ ಇರೋದು. ಸೊ 14 ಲಕ್ಷದಲ್ಲಿ 14 ವರ್ಷ ಇಲ್ಲ 9 ವರ್ಷದಲ್ಲಿ ಇಷ್ಟೆಲ್ಲ ಹೆಂಗ್ ಸಾಲ ಮಾಡಿದ್ರಿ, ಏನಕ್ಕೆ ಮಾಡಿದ್ರಿ, ಈ ಪ್ರಶ್ನೆಗಳು ಬರುತ್ತೆ. ಸೊ ನಮ್ಮ ಡಿಬೇಟ್ ಅಂಡ್ ಡಿಸ್ಕಷನ್ ಶುಡ್ ಬಿ ಆನ್ ಯಾವ ತರ ಬೆನಿಫಿಟ್ ಆಗುತ್ತೆ, ಜನರಿಗೆ ಬೆನಿಫಿಟ್ ಆಗುತ್ತೆ, ಮತ್ತೆ ಯಾವ ತರ ಇದನ್ನ ವಾಪಸ್ ನಾವು ನಮ್ಮ ಒಂದು ಎಕನಾಮಿಕ್ ಇದರಲ್ಲಿ ಯಾವ ತರ ವಾಪಸ್ ತಗೊಂಡ್ಬರ್ಬೋದು, ಯಾವ ತರ ಇದು ಇಂಪ್ಲಿಕೇಶನ್ ಈ ಒಂದು ಸ್ಕೀಮ್ಸ್ ಇಂದ ಜನರಿಗೆ ಅನುಕೂಲ ಆಗುತ್ತೆ. ಜನರಿಗೆ ಅನುಕೂಲ ಆಗಿದ ತಕ್ಷಣ ಯಾರು ಸೋಂಬೇರಿಗಳಾಗೋದಿಲ್ಲ. ನಾವು ಅದು ಒಂದು ಮೈಂಡ್ ಸೆಟ್ ಇದೆ. ಎಲ್ಲ ಒಂದು ಕೆಲವರೆಲ್ಲ ಸೋಂಬೇರಿಗಳಾಗೋಗ್ಬಿಡ್ತಾರೆ, ಯಾರು ಸೋಂಬೇರಿಗಳಾಗಲ್ಲ. ಎಲ್ಲರಿಗೂ ಆಸ್ಪಿರೇಷನ್ಸ್ ಇರುತ್ತೆ. ಮಿಡಲ್ ಕ್ಲಾಸ್ಗೆ ಒಂದು ಆಸ್ಪಿರೇಷನ್ಸ್ ಇರುತ್ತೆ, ಬಡವ್ರಿಗೆ ಒಂದು ಆಸ್ಪಿರೇಷನ್ಸ್ ಇರುತ್ತೆ. ಸೊ ಅವ್ರು ಯಾರು ಮನೇಲಿ ಕೂತ್ಕೊಳ್ಳೋದಿಲ್ಲ, ಅಕ್ಕಿ ಫ್ರೀಯಾಗಿ ಬರುತ್ತೆ ಅಂತ ಮನೇಲಿ ಕೂತ್ಕೊಳ್ಳೋದಿಲ್ಲ. ಆ ದುಡ್ಡನ್ನ ಬೇರೆದಕ್ಕೆ ಖರ್ಚು ಮಾಡ್ತಾರೆ, ಬೇರೆ ಬೇರೆ ವಿಧಾನದಲ್ಲಿ ಅವ್ರದೇ ಆದಂತ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಸ್ಟೇಟ್ಗೆ. ರೈಟ್ ವಾಪಸ್ ಬರ್ತೀನಿ, ನಿಮ್ ಜೊತೆ ಮಾತಾಡ್ತೀನಿ.
ಕೊಡ್ತಾ ಇರುವಂತಹ ದುಡ್ಡು ಆರ್ಥಿಕತೆಗೆ ಮತ್ತೆ ವಾಪಸ್ ಹೋಗೋದರ ಮೂಲಕ ಲಾಭವಾಗುತ್ತೆ ಹೊರತು ಅದರಿಂದ ನಷ್ಟ ಖಂಡಿತ ಆಗಲ್ಲ. ಹಾಗೆ ಮಹಿಳೆಯರ ಸಬಲೀಕರಣ ಆಗುತ್ತೆ ಅನ್ನೋದು ಕಾಂಗ್ರೆಸ್ನ ಸ್ಟ್ಯಾಂಡ್ ಆಗಿತ್ತು. ವಾಪಸ್ ಬರ್ತೀನಿ. ಬಿಜೆಪಿ ಮತ್ತು JDS ವಕ್ತಾರರು ಇಬ್ಬರು ಮಾತಾಡೋದಕ್ಕೆ ರೆಡಿ ಇದ್ದಾರೆ. ಒಂದು ಸ್ಮಾಲ್ ಬ್ರೇಕ್ ತಗೊಳ್ತೀನಿ, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.